ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿ ಬ್ಲಾಗ್ಸ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಗಿರೀಶ್ ನಾಗರಾಜ್. ಸ್ನೇಹಿತರೆ, ಮನೆ ಕಟ್ತೀರಾ, ಮನೆ ಕಟ್ಟಾದಮೇಲೆ ಮನೆಗೆ ಇಂಟೀರಿಯರ್ ಮಾಡಬೇಕು. ಈಗಾಗಲೇ RAV ಇಂಟೀರಿಯರ್ಸ್ ಅವರು ಡಿಸೈನ್ ಮಾಡಿರ್ತಕ್ಕಂಥ ಸಾಕಷ್ಟು ಮನೆಯ ಹೋಮ್ ಟೂರ್ ಮಾಡಿದ್ದೀನಿ. ಇವತ್ತು ಒಂದು ಹೊಸ ಮನೆಯ ಹೋಮ್ ಟೂರ್ ಜೊತೆ ತಮ್ಮ ಮುಂದೆ ಬಂದಿರತಕ್ಕಂಥದ್ದು. ಹೌದು, ಈ ಮನೆ ಇರತಕ್ಕಂಥದ್ದು ಯಲಹಂಕ ಬಳಿಯ ಹಬ್ಬಿಗೆರೆ ಒಂದು ಲೇಔಟಲ್ಲಿ. ಜೊತೆಗೆ ಈ ಮನೆ ಇರತಕ್ಕಂಥದ್ದು ಒಟ್ಟಾರೆಯಾಗಿ 30-50 ಮೆಜರ್ಮೆಂಟಲ್ಲಿ. ಸೌತ್ ಫೇಸಿಂಗಲ್ಲಿ 30 ಬಂದರೆ ನಿಮಗೆ ಈಸ್ಟ್ ಫೇಸಿಂಗಲ್ಲಿ 50 ಸ್ಕ್ವೇರ್ ಫೀಟ್ ಬರ್ತಕ್ಕಂಥದ್ದು. ಬನ್ನಿ ಈ ಮನೆಯ ಹೋಮ್ ಟೂರ್ ನೋಡೋಣ. ಹಾಗೆ ಈ ಮನೆಗೆ ಯಾವ ರೀತಿಯಾಗಿ ಇಂಟೀರಿಯರ್ ಡಿಸೈನ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ. ಮನೆ ಅಂದಮೇಲೆ ಒಂದು ನೆಮ್ಮದಿ, ಒಂದು ಶಾಂತಿ ಇರಬೇಕು. ಹಾಗೆ ಒಳಗಡೆ ಬರ್ತಕ್ಕಂಥವ್ರಿಗೆ ಒಂದು ವೆಲ್ಕಮ್ ಮಾಡೋದಕ್ಕೆ ಒಂದು ಫೈರ್ ಯೂನಿಟ್ ಇರಬೇಕು. ಹೌದು, ಈ ಒಂದು ಗೋಡೆ ಏನು ನೋಡ್ತಾ ಇದ್ದಾರೆ, ಆ ಕಡೆ ನಮಗೆ ದೇವ್ರ ಮನೆ ಇದೆ. ಬಟ್ ಇಲ್ಲಿ ಎಂಟ್ರೆನ್ಸ್ ಇರ್ತಕ್ಕಂಥದ್ದು ಒಂದು ಈಸ್ಟ್ ಫೇಸಿಂಗ್ಗೆ. ಒಳಗಡೆ ಬಂದಾಗ ನಿಮಗೆ ಲೆಫ್ಟ್ ಸೈಡಲ್ಲಿ ಈ ಒಂದು ಫೈರ್ ಯೂನಿಟ್ನ ಮಾಡಿರ್ತಕ್ಕಂಥದ್ದು. ಅದರ ಪ್ರಕಾರ ನೋಡೋದಾದರೆ ಇಲ್ಲಿ ಬ್ರಾನ್ಸ್ ಮಿರರ್ನ ಕೊಟ್ಟಿರೋದು, ಹಾಗೆ ಅಕ್ರಾಲಿಕ್ ಶೀಟಿಂದ ಡಿಸೈನ್ ಮಾಡಿರ್ತಕ್ಕಂಥದ್ದು. ಹಾಗೆ ಇಲ್ಲೊಂದು ಡಿಸೈನ್ ಎಲಿಮೆಂಟ್ನ ಕೊಟ್ಟು ಇಲ್ಲಿ ಸ್ಪಾಟ್ಲೈಟ್ನು ಸಹ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಇಲ್ಲಿ ಲ್ಯಾಮಿನೇಟ್ನ ಮಾಡಿ ಕಂಪ್ಲೀಟಾಗಿ ಒಂದು ಆಫ್ ವೈಟ್ ಮತ್ತು ವುಡನ್ ಥೀಮಲ್ಲಿ ಸಿದ್ಧ ಮಾಡಿರ್ತಕ್ಕಂಥ ಒಂದು ಫೈರ್ ಯೂನಿಟು. ಖಂಡಿತ ತುಂಬ ಪ್ರೀಮಿಯಮ್ ಆಗಿದೆ. ಅದರ ಪ್ರಕಾರ ಇಲ್ಲಿ ಒಂದು ರಾಧಾಕೃಷ್ಣನ ಜೋಡಿಸಿ ಮತ್ತು ಬುದ್ಧನ ಇಟ್ಟು ಬಂದವರಿಗೆ ವೆಲ್ಕಮ್ ಮಾಡೋದಕ್ಕೋಸ್ಕರ ಸ್ವಲ್ಪ ಹೂವನ್ನು ಇಟ್ಟು ಒಂದು ಒಳ್ಳೆ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಬನ್ನಿ ಈಗ ಲಿವಿಂಗ್ ಹಾಲ್ನ ನೋಡ್ತಾ ಹೋಗೋಣ. ಮನೆಗೆ ಅಂದ ಚಂದ ಕೊಡ್ತಕ್ಕಂಥದ್ದು, ಅದರಲ್ಲೂ ಕಿಟಕಿ ಮತ್ತು ಬಾಗಿಲು ಅಂತ ಹೇಳ್ತೀನಿ. ನಾವು ಬಾಗಿಲಿಗೆ ಈ ರೀತಿಯಾದಂಥ ಸ್ಕ್ರೀನ್ ಹಾಕೋಕ್ಕಾಗಲ್ಲ, ಬಟ್ ಕಿಟಕಿಗಳಿಗೆ ಈ ರೀತಿಯಾದಂಥ ಸ್ಕ್ರೀನ್ನ ಹಾಕ್ಬೋದು. 2 ಲೇಯರ್ನ ಸ್ಕ್ರೀನ್ ಬರುತ್ತೆ. ಒಂದು ನೋಡ್ತಾ ಇದ್ರೆ ನಿಮಗೆ ಲೈಟ್ನ ಬ್ಲಾಕ್ ಮಾಡ್ತಕ್ಕಂಥದ್ದು, ಇನ್ನೊಂದು ಬಂದು ನಿಮಗೆ ಲೈಟಿಂಗ್ ಬರುತ್ತೆ ಮತ್ತು ಜೊತೆಗೆ ಟ್ರಾನ್ಸ್ಪರೆನ್ಸಿ ಇರುತ್ತೆ, ಡಿಸೈನ್ ಎಲಿಮೆಂಟ್ಸು ಇರುತ್ತೆ. ಬಟ್ ಏನಪ್ಪ ಅಂದರೆ ಇದು ಫ್ಲೋರ್ ಟು ಸೀಲಿಂಗ್ವರೆಗೂ ಇರತಕ್ಕಂಥ ಒಂದು ಕರ್ಟನ್ಸು. ಈ ರೀತಿಯಾದಂಥ ಕರ್ಟನ್ಸ್ನ ನಿಮಗೆ ಇಂಟೀರಿಯರ್ ಡಿಸೈನ್ ಜೊತೆಗೇ ಕೊಡ್ತಾರೆ. ಬಟ್ ಏನಂದರೆ ಇದು ಇಂಟೀರಿಯರ್ ಪ್ಯಾಕೇಜಲ್ಲಿ ಬರೋದಿಲ್ಲ, ನೀವು ಎಕ್ಸ್ಟ್ರಾ ಬೈ ಮಾಡಬೇಕಾಗತ್ತೆ. ಬಟ್ ಏನಪ್ಪ ಅಂದರೆ ನೀವು ಡಿಸೈನ್ ಸೆಲೆಕ್ಟ್ ಮಾಡೋದಕ್ಕಾಗ್ಬೋದು, ಅಥವಾ ಇಂಥದ್ದೇ ಕರ್ಟನ್ಸ್ ಬೇಕು ಅಂದರೆ ಡಿಸೈನಲ್ಲಿ ಕೊಡ್ತಾರೆ. ಬನ್ನಿ ಈಗ ಟಿ ವಿ ಯೂನಿಟ್ನ ನೋಡ್ತಾ ಹೋಗೋಣ. ಇದು ಬಂದು ಕಂಪ್ಲೀಟಾಗಿ ಟಾಲ್ ಯೂನಿಟು. ಇಲ್ಲಿ ಶೋಕೇಸ್ ರೀತಿಯಲ್ಲಿ ಸ್ಟೋರೇಜ್ ಮಾಡೋದಕ್ಕೂ ಸಹ ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಇದು ಒಂದು ಪ್ರೊಫೈಲ್ ಶೇಟರ್ನ ಕೊಟ್ಟು ಜೊತೆಗೆ ಜಿ ಪ್ರೊಫೈಲ್ ಹ್ಯಾಂಡಲ್ನ ಕೊಟ್ಟು ಟಿಂಟೆಡ್ ಗ್ಲಾಸ್ನ ಕೊಟ್ಟಿರ್ತಕ್ಕಂಥದ್ದು. ಕಂಪ್ಲೀಟಾಗಿ ತಾವಿಲ್ಲಿ ನೋಡ್ತಾ ಇದ್ದರೆ ಸ್ಟೋರೇಜ್ನ ಕೊಟ್ಟಿದ್ದಾರೆ. ಇಲ್ಲಿ ನೀವು ಬುಕ್ಸ್ನೂ ಜೋಡಿಸ್ಕೋಬೋದು, ಅಥವಾ ತಮ್ಮ ಏನಾದ್ರು ಒಂದು ನೆನಪಿನ ವಸ್ತುಗಳಿದ್ದರೆ ಅದನ್ನು ಸಹ ಜೋಡಿಸ್ಕೋಬೋದು. ಮೇಲೂ ಸಹ ಅದನ್ನು ಸ್ಪ್ಲಿಟ್ ಮಾಡಿರ್ತಕ್ಕಂಥದ್ದು. ಇನ್ನು ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಕಂಪ್ಲೀಟಾಗಿ ಫ್ಲೋರ್ ಟು ಸೀಲಿಂಗ್ ಟಿ ವಿ ಯೂನಿಟ್ ಅಂತಲೇ ಹೇಳ್ತೀನಿ. ಅಲ್ಲೇನು ನಾವು ಒಂದು ಫೈರ್ ಯೂನಿಟ್ನ ನೋಡಿದ್ವಿ, ಅದೇ ರೀತಿಯಾದಂಥ ಒಂದು ಕಲರ್ ಕಾಂಬಿನೇಷನಲ್ಲಿ ಮೆಟೀರಿಯಲಲ್ಲಿ ಮಾಡಿರ್ತಕ್ಕಂಥದ್ದು. ಬಟ್ ಬ್ಯಾಕ್ಗ್ರೌಂಡ್ ಮಾತ್ರ, ಟಿ ವಿ ಬ್ಯಾಕ್ಗ್ರೌಂಡ್ ಮಾತ್ರ ನಿಮಗೆ ಬೇರೆ ರೀತಿಯಾದಂಥ ಕಲರ್ನ ಲ್ಯಾಮಿನೇಟ್ ಕೊಟ್ಟು ಅದನ್ನು ಹೈಲೈಟ್ ಮಾಡೋದಕ್ಕೋಸ್ಕರ ಬ್ಲ್ಯಾಕ್ ಟೀಪಟ್ಟಿನ ಕೊಟ್ಟು ಸಿದ್ಧ ಮಾಡಿರ್ತಕ್ಕಂಥದ್ದು. ಹಾಗೆ ಅಲ್ಲೇನು ಬ್ರಾನ್ಸ್ ಮಿರರ್ನ ನೋಡಿದ್ರಿ, ಅದ್ರ ಜೊತೆಗೆ ನಿಮಗೊಂದು ಅಕ್ರಾಲಿಕ್ ಶೀಟ್ ಇತ್ತು, ಆ ಶೀಟನ್ನು ಸಹ ಇಲ್ಲಿ ಎನೌನ್ಸ್ ಮಾಡಿರ್ತಕ್ಕಂಥದ್ದು. ಯಾಕೆಂದರೆ ಕಾಂಬಿನೇಷನ್ ಆಗಬೇಕು, ಆ ಒಂದು ಇದಿರಬೇಕು ಅಂತೇಳಿ. ಹಾಗೆ ಇಲ್ಲಿ ಬೇಸ್ ಯೂನಿಟಲ್ಲಿ ನೋಡ್ತಾ ಇದ್ದರೆ ನಿಮಗೆ ಒಂದು DVD ಪ್ಲೇಯರ್ ಆಗ್ಬೋದು, ಅಥವಾ ಸ್ಟೆಬಿಲೈಸರ್ ಆಗ್ಬೋದು ಇಡೋದಕ್ಕೆ, ಅಥವಾ ಈಗಿನ ಕಾಲದಲ್ಲಿ ಏನಾಗ್ತದೆ ಎಲ್ಲರ ಮೇಲೂ ಇಂಟರ್ನೆಟ್ ಇರೋದ್ರಿಂದ ನಿಮಗೆ ಮೋಡಮ್ಸ್ ಎಲ್ಲ ಇಡೋದಕ್ಕೆ ಒಂದು ಅವಕಾಶನ ಕೊಟ್ಟಿರ್ತಕ್ಕಂಥದ್ದು. ಇನ್ನೂ ಸಹ ಸಾಕಷ್ಟು ಸ್ಟೋರೇಜ್ ಇದೆ. ಈ ರೀತಿಯಾದಂಥ ಒಂದು ಬೇಸ್ ಯೂನಿಟ್ ಕೊಟ್ಟಾಗ ಯಾರು ಅದರ ಮೇಲೆ ಕುತ್ಕೊಳ್ಳೋಕೆ ಹೋಗಬಾರ್ದು, ಯಾಕೆಂದರೆ ತುಂಬ ಸೆನ್ಸಿಟಿವ್ ಇರುತ್ತೆ. ಕೆಲವರು ಏನು ಮಾಡ್ತಾರೆ, ಕುತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಆ ರೀತಿ ನೀವು ಕುತ್ಕೋಬೇಕು ಅಂತ ಆಸೆ ಪಟ್ಟರೆ ಖಂಡಿತ ಅದಕ್ಕೆ ಸೋಫಾ ಇರುತ್ತೆ. ಬಟ್ ಈ ರೀತಿ ಫ್ಲೋರ್ ಟು ಈ ಹೈಟಲ್ಲಿ ಮಾಡಿದಾಗ ನೀವು ಕೂತ್ಕೋಬೋದು. ಬಟ್ ನೀವು ಅದೊಂದು ಮುನ್ನೆಚ್ಚರಿಕೆ ಕ್ರಮ ತೊಗೋಬೇಕಾಗುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನೀವು ಕಷ್ಟಪಟ್ಟು ಇಂಟೀರಿಯರ್ ಮಾಡಿಸ್ತೀರಾ, ದುಡ್ಡು ಖರ್ಚು ಮಾಡಿ ಇಂಟೀರಿಯರ್ ಮಾಡಿಸ್ತೀರಾ, ಇಲ್ಲ ಅಂತಲ್ಲ. ಬಟ್ ಅದನ್ನು ಕೇರ್ ಮಾಡಬೇಕಾಗಿರೋದು ಸಹ ನಿಮ್ಮ ಕರ್ತವ್ಯನೇ. ಇನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸ್ಟೇರ್ ಕೇಸ್ ಇದೆ. ಸ್ಟೇರ್ ಕೇಸ್ ಕೆಳಗಡೆ ಜಾಗ ವೇಸ್ಟ್ ಆಗ್ಬೋದು ಅಂತೇಳಿ ಇಲ್ಲೂ ಸಹ ಸ್ಟೋರೇಜನ್ನು ಮಾಡಿದ್ದಾರೆ. ಆ ಸ್ಟೋರೇಜ್ಗೂ ಸಹ ಇಂಟೀರಿಯರ್ ಮೂಲಕ ಒಂದು ಅಂದ ಚಂದನ ಕೊಟ್ಟಿರ್ತಕ್ಕಂಥದ್ದು. ಹಾಗೆ ನೀವು ಇಲ್ಲಿ ನೋಡ್ತಾ ಇದ್ದರೆ ಒಂದು ಗೋಲ್ಡನ್ ಪ್ರೊಫೈಲು ಮತ್ತು ಹೈ ಹ್ಯಾಂಡಲ್ನ ಕೊಟ್ಟು ಜೊತೆಗೆ ಟ್ರಾನ್ಸ್ಪರೆನ್ಸ್ ಒಂದು ಟಿಂಟೆಡ್ ಗ್ಲಾಸ್ನ ಕೊಟ್ಟಿರ್ತಕ್ಕಂಥದ್ದು. ಲೈಟ್ ಆಗಿದಾಗ ನಿಮಗೆ ಅದು ಟ್ರಾನ್ಸ್ಪರೆಂಟಾಗಿ ಕಾಣುತ್ತೆ, ಡಾರ್ಕ್ ಇದ್ದಾಗ ಏನಾಗುತ್ತೆ ಮತ್ತಷ್ಟು ಡಾರ್ಕ್ ಶೇಡ್ನ ಕೊಡುತ್ತೆ. ಇಲ್ಲಿ 2 ರೀತಿಯಾದಂಥ ಡೋರ್ನ ಕೊಟ್ಟಿದ್ದಾರೆ. ಒಂದು ಈ ರೀತಿಯಾದಂಥ ಓಪನ್ ಮಾಡ್ತಕ್ಕಂಥ ಡೋರು ಹೈ ಹ್ಯಾಂಡಲ್ ಮೂಲಕ, ಜೊತೆಗೆ ಇಲ್ಲಿ ಡ್ರಾ ಮೂಲಕನೂ ನಿಮಗೊಂದು ಡಿಸೈನ್ನ ಎನೌನ್ಸ್ ಮಾಡಿಕೊಟ್ಟಿರ್ತಕ್ಕಂಥದ್ದು. ಈ ರೀತಿ ಇದ್ದಾಗ ಒಂದು ಡಿಸೈನ್ಗೂ ಹೆಲ್ಪ್ ಆಗುತ್ತೆ, ಮತ್ತು ಜೊತೆಗೆ ಸ್ಟೇರ್ ಕೇಸ್ ಕೆಳಗಡೆ ಯುಟಿಲೈಸ್ ಮಾಡ್ಕೊಂಡಂಗಾಗುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ಸ್ಟೋರೇಜು ಪ್ರಾಬ್ಲಮ್ ಬರೋದಿಲ್ಲ. ಯಾಕೆಂದರೆ ಅನ್ವಾಂಟೆಡ್ ಥಿಂಗ್ಸ್ನ ನಾವು ಈ ರೀತಿ ತುಂಬಿಟ್ಟಾಗ ಮನೆ ತುಂಬ ಅಂದ ಚಂದವಾಗಿ ಕಾಣುತ್ತೆ. ಬನ್ನಿ ಈಗ ನಾವು ದೇವ್ರ ಮನೆನ ನೋಡ್ತಾ ಹೋಗೋಣ. ದೇವ್ರ ಮನೆಯೂ ಸಹ ತುಂಬ ಚೆನ್ನಾಗಿ ಮೂಡಿ ಬಂದಿರತಕ್ಕಂಥದ್ದು. ತಾವಿಲ್ಲಿ ನೋಡ್ತಾ ಇರ್ಬೋದು, ಕಂಪ್ಲೀಟಾಗಿ ಒಂದು ಪ್ಲೈನ್ ಕಲರ್ ಆದಂಥ ವುಡ್ಡಲ್ಲಿ ಡಿಸೈನ್ ಮಾಡಿರ್ತಕ್ಕಂಥದ್ದು. ಯಾವುದೇ ರೀತಿಯಂಥ ಹೆಚ್ಚು ಕಸೂತಿ ಕೆಲಸ ಇಲ್ದಿರ, ಆದರೂ ಸಹ ಈ ಒಂದು ಗೋಲ್ಡನ್ ಟೀಪಟ್ಟಿ ಕೊಟ್ಟಿರೋದ್ರಿಂದ ಒಂದು ರೀತಿ ಒಳ್ಳೆ ಭಕ್ತಿಭಾವ ಮೂಡಿ ಒಂದು ರೀತಿ ಟೆಂಪಲ್ ಎನ್ವೈರ್ಮೆಂಟ್ನ
ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಇನ್ನು ನೀವಿಲ್ಲಿ ದೇವ್ರ ಮನೆ ಒಳಗಡೆ ನೋಡ್ತಾ ಇದ್ದರೆ, ಯಾವತ್ತೂ ದೇವ್ರ ಮನೆ ಒಳಗಡೆ ಯೂಸ್ ಮಾಡ್ತಕ್ಕಂಥ ಮೆಟೀರಿಯಲು ಆಲ್ಮೋಸ್ಟ್ ಆಲು ಅದು ಮಾರ್ಬಲ್ ಆಗ್ಬೋದು, ಗ್ರಾನೈಟ್ ಆಗ್ಬೋದು, ಅಥವಾ ನಾವು ಯೂಸ್ ಮಾಡ್ತಕ್ಕಂಥ ಲ್ಯಾಮಿನೇಟ್ ಆಗ್ಬೋದು, ಎಲ್ಲನೂ ಸಹ ವೈಟಲ್ಲೇ ಇರುತ್ತೆ. ಸೀಲಿಂಗಲ್ಲೂ ಸಹ ನಿಮಗೆ CNC ಕಟ್ಟಿಂಗಲ್ಲಿ ಒಂದು ಹೋಮ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗೆ ದೇವ್ರ ಮನೆಯ ಬ್ಯಾಕ್ಗ್ರೌಂಡಲ್ಲೂ ಸಹ ಒಂದು CNC ಕಟ್ಟಿಂಗ್ನ ಹೋಮ್ನ ಕೊಟ್ಟು ಅಲ್ಲಿ ಬ್ಯಾಕ್ ಸೈಡ್ ನಾವು ಲೈಟ್ ಹಾಕಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ನೀವು ದೇವ್ರ ಮನೆನ ಯಾವ ರೀತಿ ಬೇಕಾದ್ರೂ ನಿಮ್ಮ ಇಚ್ಛಾನುಸಾರ ಡಿಸೈನ್ ಮಾಡ್ಕೋಬೋದು. ಬಟ್ ಈ ಒಂದು ಮನೆಯಲ್ಲಿ ಕಾರ್ನರಲ್ಲಿ ತುಂಬ ಸೆಲ್ಫ್ಸ್ನ ಕೊಟ್ಟು ಅಲ್ಲಿ ಸ್ಪಾಟ್ಲೈಟ್ನ ಕೊಟ್ಟಿರ್ತಕ್ಕಂಥದ್ದು. ಅದ್ರ ಮೂಲಕ ನೀವೇನಾದ್ರು ದೇವರ ಒಂದು ಐಡಲ್ ಆಗ್ಬೋದು ಅಥವಾ ದೇವರ ಫೋಟೋ ಆಗ್ಬೋದು, ಇದನ್ನೆಲ್ಲ ಹಿಟ್ಟಾಗಿ ಏನಾಗುತ್ತೆ, ತುಂಬ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ. ಅದರ ಜೊತೆಗೆ ಇಲ್ಲಿ ಕೆಳಗಡೆ ಯಾವುದೇ ರೀತಿಯಾದಂಥ ಸ್ಟೋರೇಜು ಕೊಟ್ಟಿಲ್ಲ. ಕೆಲವರು ಸ್ಟೋರೇಜ್ ಬೇಕು ಅಂತ ಹೇಳ್ತಾರೆ, ಕೆಲವರು ಏನಾಗ್ತದೆ ಅವರಿಗೆ ಯಾವುದೇ ರೀತಿಯಾದಂಥ ವಾಸ್ತು ಪ್ರಕಾರ ಸ್ಟೋರೇಜ್ ಬೇಡ ಅಂಥೇಳಿ ಕಂಪ್ಲೀಟ್ ಫ್ಲಾಟಾಗಿ ಮಾಡ್ಕೊಳ್ತಾರೆ. ಹಾಗೆ ಇಲ್ಲಿ ಮಾರ್ಬಲ್ನ ಹಾಕಿ ಜೊತೆಗೆ ಈ ಒಂದು ಅಂದ ಚಂದದಲ್ಲಿ ಭಕ್ತಿ ಭಾವ ಮೂಡೋ ಹಾಗೆ ಈ ಒಂದು ದೇವ್ರ ಮನೆಯನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಹಾಗೆ ಒಂದು ಮನೆ ಅಂತ ಬಂದಾಗ ಬೀಮ್ಸು ಹೈಲೈಟ್ ಆಗ್ತಕ್ಕಂಥದ್ದು ತುಂಬ ವಾಡಿಕೆ. ಅದರ ಪ್ರಕಾರ ಇಂಟೀರಿಯರ್ ಡಿಸೈನ್ ಮಾಡಬೇಕಾದ್ರೆ ಎಲ್ಲಿ ಬೀಮ್ಸ್ ಹೈಲೈಟ್ ಆಗುತ್ತೆ, ಯಾಕೆಂದರೆ ಫಾಲ್ ಸೀಲಿಂಗ್ ಮಾಡಾದ್ಮೇಲೂ ಕೆಲವೊಂದು ಬೀಮ್ ಹೈಲೈಟ್ ಆಗುತ್ತೆ. ಅದ್ರ ಪ್ರಕಾರ ನೀವು ನೋಡೋದಾದ್ರೆ ಇಲ್ಲೂ ಸಹ ಈ ಮನೆಯಲ್ಲಿ ಏನು ಹೈಲೈಟ್ ಆಗಿದೆ, ಒಂದು ಬೀಮ್ ಪ್ಯಾನಲಿಂಗ್ನ ಮಾಡಿ ಅದು ಈ ಒಂದು ಇಂಟೀರಿಯರ್ಗೆ ಅಥವಾ ಒಂದು ಫಾಲ್ ಸೀಲಿಂಗ್ಗೆ ಹೊಂದ್ಕೊಳ್ತಕ್ಕಂಥ ಒಂದು ಉತ್ತಮವಾದಂಥ ಕಲರ್ ಥೀಮಲ್ಲಿ ರನ್ ಆಗ್ತಾ ಇರ್ತಕ್ಕಂಥದ್ದು ಒಂದು ಬ್ಯೂಟಿಫುಲ್ ಆಗುತ್ತೆ. ದೇವ್ರ ಮನೆಗೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗೆ ಇಲ್ಲಿ ನೋಡ್ತಾರೆ, ಫ್ಲೋರ್ ಟು ಸೀಲಿಂಗ್ವರೆಗೂ ಒಂದು ಒಳ್ಳೆ ಉತ್ತಮವಾದಂಥ ವಾಲ್ಪೇಪರ್ನ ಹಾಕಿ ಇಲ್ಲಿ ಒಂದು ಒಳ್ಳೆ ಬರ್ಡ್ನ ಹಾಕಿರ್ತಕ್ಕಂಥದ್ದು. ಇದು ಸಹ ಮನೆಯ ಅಂದ ಚಂದನ ಬಹಳ ಹೆಚ್ಚು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಈ ಕಡೆ ನಿಮಗೆ ಮೇಲ್ಗಡೆ ಹೋಗೋದಕ್ಕೆ ಜಾಗ ಇರ್ತಕ್ಕಂಥದ್ದು. ಅಲ್ಲಿ ರಾಧಾಕೃಷ್ಣ ಒಂದು ವಾಲ್ಪೇಪರು ತುಂಬ ಚೆನ್ನಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಆ ಒಂದು ವಾಲ್ಪೇಪರ್ ಜಾಗದಲ್ಲಿ ನೀವು ಯಾವುದೇ ರೀತಿಯಾದ ದೇವರಾಗ್ಬೋದು, ನೇಚರ್ ಆಗ್ಬೋದು, ತಮ್ಮ ಇಚ್ಛಾನುಸಾರ ಕಸ್ಟಮೈಸು ನೀವು ಏನು ಬೇಕಾದ್ರೂ ಹಾಕ್ಕೋಬೋದು. ಅಥವಾ ನೀವೇ ತೆಗೆದಿರ್ತಕ್ಕಂಥ ಫೋಟೋ ಕೊಟ್ಟರು ಸಹ ನಿಮ್ಮ ಒಂದು ಫೇವ್ರೇಟ್ ಫೋಟೋನು ಸಹ ಅಲ್ಲಿ ಹಾಕ್ಕೊಡ್ತಕ್ಕಂಥದ್ದು ವಾಡಿಕೆ. ಕೊಲಾಜು ಆ ರೀತಿ ಏನು ಬೇಕಾದ್ರೂ ನೀವು ಕಸ್ಟಮೈಸ್ ಮಾಡ್ತಕ್ಕಂಥದ್ದು. ಹಾಗೆ ಇಲ್ಲಿ ಬಂದು ಈ ವಾಲ್ನ ಅವರು ಆದಷ್ಟು ಪ್ಲೈನ್ ಬಿಟ್ಟಿದ್ದಾರೆ. ಬೇಕಿದ್ರೆ ಈ ವಾಲ್ನು ಸಹ ನೀವು ಹೈಲೈಟು ಮಾಡ್ಕೋಬೋದು. ಎಲ್ಲನೂ ಸಹ ನಿಮ್ಮ ಬಜೆಟ್ನ ಅನುಸಾರ ಹೋಗುತ್ತೆ. ಬನ್ನಿ ಈಗ ಡೈನಿಂಗ್ ಹಾಲ್ನ ನೋಡ್ತಾ ಹೋಗೋಣ. ಇನ್ನು ಈ ಮನೆಯಲ್ಲಿ ಡೈನಿಂಗ್ ಹಾಲು ಸಹ ಸೇಮ್ ನಾವು TV ಯೂನಿಟ್ ಏನು ನೋಡಿದ್ವೋ ಅದೇ ರೀತಿಯಾದಂಥ ಒಂದು ಮೆಟೀರಿಯಲಲ್ಲಿ, ಕಲರ್ ಕಾಂಬಿನೇಷನಲ್ಲಿ ಹೊಂದಿರತಕ್ಕಂಥದ್ದು. ಏಕೆಂದರೆ ಈ ಒಂದು ಡೈನಿಂಗ್ ಹಾಲಲ್ಲಿ ಕ್ರಾಕರಿ ಯೂನಿಟ್ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಈ ಕ್ರಾಕರಿ ಯೂನಿಟಲ್ಲಿ ನಿಮ್ಮ ನೋಡ್ತಾ ಇದ್ರಲ್ಲ, ಈ ಕಟ್ಲರೀಸ್ ಆಗ್ಬೋದು, ಅಥವಾ ಕೆಲವೊಂದು ಪಿಂಗಾಣಿ ಐಟಮ್ಸ್ ಆಗ್ಬೋದು, ಗ್ಲಾಸಸ್ ಆಗ್ಬೋದು, ಅಥವಾ ನಿಮ್ಮ ಒಂದು ಯೂನಿಕ್ ಕಲೆಕ್ಷನ್ಸ್ ಆಗ್ಬೋದು, ಅದನ್ನೆಲ್ಲ ಜೋಡಿಸೋದಕ್ಕೆ ಬಹಳ ಉಪಯುಕ್ತವಾದಂಥ. ಹಾಗೆ ಇಲ್ಲೂ ಸಹ ಕೆಲವೊಂದು ಸ್ಟೋರೇಜ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಆಗ್ತಕ್ಕಂಥದ್ದು. ಇಲ್ಲೂ ಸಹ ಫಸ್ಟು ಓಪನ್ ಒಂದು ಡೋರ್ನ ಕೊಟ್ಟು ಸ್ಟೋರೇಜ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ ಮನೆ ಈಗ ತಾನೇ ಹೊಸದಾಗಿ ಬಂದಿರೋದ್ರಿಂದ ಅವರು ಕಂಪ್ಲೀಟಾಗಿ ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರ್ನ ಮುಗಿಸಿದ್ದಾರೆ. ಬಟ್ ಈ ಮನೆಗೆ ಬೇಕಾದಂಥ ಪೀಠೋಪಕರಣ ಅಂದರೆ ಸೋಫಾ ಇರ್ಬೋದು, ಡೈನಿಂಗ್ ಆಗ್ಬೋದು, ಇನ್ನೂ ಇದೆಲ್ಲ ಅವರು ಸೆಲೆಕ್ಟ್ ಮಾಡಿಲ್ಲ. ಬಟ್ ಡಿಸೈನ್ ಮಾಡಬೇಕಾದ್ರೆ ನಾವೇ ಈ ಮನೆಗೆ ಹೊಂದ್ಕೊಳ್ತಕ್ಕಂಥ ಒಂದು ಡಿಸೈನ್ ಎಲಿಮೆಂಟ್ನ ಸೋಫಾನ ನಿಮಗೆ ಡಿಸೈನಲ್ಲಿ ಕೊಡ್ತೀವಿ. ಹಾಗೆ ಡೈನಿಂಗ್ ಟೇಬಲ್ನು ಸಹ ಕೊಡ್ತಕ್ಕಂಥದ್ದು. ಅದರ ಪ್ರಕಾರ ನೀವು ಚೂಸ್ ಮಾಡ್ಕೋಬೋದು. ಅಥವಾ ನಿಮ್ಗೇನಾದ್ರು ಹೊಂದಿಕೆ ಆಗಿಲ್ಲ ಅಂದರೆ ಖಂಡಿತ ಡಿಸೈನಲ್ಲಿ ನೀವು ಅದನ್ನು ಚೇಂಜ್ ಮಾಡ್ಕೋಬೋದು. ಬನ್ನಿ ಹಾಗೆ ಈಗ ಕಿಚನ್ನ ನೋಡ್ತಾ ಹೋಗೋಣ. ಕಿಚನ್ ನೋಡೋದಕ್ಕೂ ಮೊದಲು ಇಲ್ಲೊಂದು ವಾಶ್ ಬೇಷನ್ ಇದೆ. ವಾಶ್ ಬೇಷನ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕೆಂದರೆ ಡೈನಿಂಗ್ ಅಂತ ಬಂದಾಗ ವಾಶ್ ಬೇಷನ್ ಬಹಳ ಮುಖ್ಯ ಆಗುತ್ತೆ. ಅದರ ಪ್ರಕಾರ ಇಲ್ಲಿ ಒಂದು ವಾಶ್ ಬೇಷನ್ಗೆ ಒಂದು ಸ್ಟೋರೇಜ್ನೂ ಸಹ ಕೊಟ್ಟು ಸೇಮ್ ಅದೇ ರೀತಿಯಾದಂಥ ಕಲರ್ ಕಾಂಬಿನೇಷನ್ನ ಕೊಟ್ಟು ಇಲ್ಲಿ ಈ ಒಂದು ಟೈಲ್ಸ್ನ ಏನು ಟೈಲ್ಸಪ್ಪ ಹಾಗೆ ಇಲ್ಲಿ ಈ ಒಂದು ವಾಶ್ ಬೇಷನ್ ಏರಿಯಾನ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ಒಂದು ಬ್ಯೂಟಿಫುಲ್ ಆದಂಥ ಟೈಲ್ಸ್ನ ಕೊಟ್ಟು, ಮತ್ತು ಇಲ್ಲೊಂದು ಮಿರರ್ನೂ ಸಹ ಕೊಟ್ಟಿರ್ತಕ್ಕಂಥದ್ದು. ಈ ಮಿರರಲ್ಲಿ ಲೈಟ್ ಬರುತ್ತೆ ನೋಡಿ, ಇಲ್ಲೂ ಸಹ 3 ರೀತಿಯಾದಂಥ ಲೈಟ್ ಬರುತ್ತೆ. ಹಾಗೆ ನೀವು ಇದನ್ನು ಆಫು ಸಹ ಮಾಡ್ಕೋಬೋದು. ಈ ರೀತಿಯಾದಂಥ ಒಂದು ಸಿಸ್ಟಮ್ ಇರ್ತಕ್ಕಂಥದ್ದು. ಇನ್ನು ಈ ಮನೆಯಲ್ಲಿ ನಿಮಗೆ ಇಂಟೀರಿಯರ್ ಬಿಟ್ಟು ಹೋಮ್ ಟೂರ್ಗೂ ಹೆಲ್ಪ್ ಆಗೋ ರೀತಿ ನಿಮಗೂ ಐಡಿಯಾ ಸಿಕ್ಕಲಿ ಅಂತೇಳಿ ಇಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ವಾಶ್ ಬೇಷನ್ ಪಕ್ಕನೇ ಒಂದು ರೆಸ್ಟ್ ರೂಮ್ ಇರ್ತಕ್ಕಂಥದ್ದು. ಹಾಗೆ ಇಲ್ಲಿ ಅಡುಗೆ ಮನೆ ಮತ್ತು ಈ ಒಂದು ಡೈನಿಂಗ್ ಇರೋದ್ರಿಂದ ಇಲ್ಲಿ ಒಂದು ಸ್ಟೋರ್ ರೂಮ್ನು ಸಹ ಅವರು ಮಾಡ್ಕೊಂಡಿದ್ರೆ ಅದಕ್ಕೂ ಸುಂದರವಾದಂಥ ಒಂದು ಬಾಗಿಲನ್ನ ಅಳವಡಿಸಿರ್ತಕ್ಕಂಥದ್ದು. ಇನ್ನು ಕೆಲವು ಮನೆಗಳ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕೆಂದರೆ ಈ ಮನೆ 30-50 ಇರೋದ್ರಿಂದ ತುಂಬ ವಿಶಾಲವಾಗಿ, ತುಂಬ ಪ್ಲ್ಯಾಂಡ್ ಆಗಿ ಕಟ್ಟೋದಕ್ಕೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಹಾಗೆ ತಾವಿಲ್ಲಿ ನೋಡ್ತಾ ಇದ್ದರೆ ಇದು ಒಂದು ಬ್ರೇಕ್ಫಾಸ್ಟ್ ಕೌಂಟರ್ ಅಂತ ಹೇಳ್ತೀವಿ. ಈ ಬ್ರೇಕ್ಫಾಸ್ಟ್ ಕೌಂಟ್ರು ನಿಮಗೆ ಆ ಕಡೆ ಚೇರ್ ಹಾಕ್ಕೊಂಡು ಖಂಡಿತ ಇಲ್ಲಿಂದ ಇಲ್ಲೇ ನೀವು ತಿಂಡಿ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗ್ತಕ್ಕಂಥದ್ದು. ಬಿಸಿ ಬಿಸಿ ದೋಸೆ ತಿನ್ನೋದಕ್ಕೆಲ್ಲ ಈ ಬ್ರೇಕ್ಫಾಸ್ಟ್ ಕೌಂಟ್ರು ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ಒಂದು ಕಂಪ್ಲೀಟ್ ಆದಂಥ ಕಿಚನ್ನ ಒಂದು ಅಕ್ರಾಲಿಕ್ ಮೆಟೀರಿಯಲ್ನ ಬಳಸಿ ತಯಾರು ಮಾಡಿರ್ತಕ್ಕಂಥದ್ದು. ಇಲ್ಲಿ ನೀವು ನೋಡ್ತಾ ಇದ್ದರೆ ಇಲ್ಲೂ ಸಹ ನಿಮಗೆ ಒಂದು 3 ರೀತಿಯಾದಂಥ ಬಣ್ಣ ಕಾಣ್ಬೋದು. ಒಂದು ವೈಟ್ ಆಗ್ಬೋದು, ಮತ್ತು ಇನ್ನೊಂದು ಐವರಿ ಆಗ್ಬೋದು, ಮತ್ತು ಇನ್ನೊಂದು ನಿಮಗೆ ಏನೊಂದು ಹ್ಯಾಂಡ್ಲೆಸ್ ಇದ್ದಾವೆ ಅದೆಲ್ಲ ಬ್ಲ್ಯಾಕ್ ಕಲರಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು. ಮೇಲ್ಗಡೆ ಲಾಫ್ಟ್ ಏನು ನೋಡ್ತಾ ಇದ್ದೀರಾ ಕಂಪ್ಲೀಟಾಗಿ ಪುಷ್ಟು ಓಪನ್. ಇಲ್ಲಿ ಯಾವುದೇ ರೀತಿಯಾದಂಥ ಹ್ಯಾಂಡಲ್ಸು ಬರೋದಿಲ್ಲ.
ನೋಡಿ ಕಂಪ್ಲೀಟಾಗಿ ಫುಲ್ ಟು ಓಪನ್ ಇರತಕ್ಕಂಥದ್ದು. ನಮಗೆ ಗೊತ್ತಾಗಲ್ಲ, ಈ ಕಡೆ ನೀವು ಪ್ರೆಸ್ ಮಾಡಿದ್ರೆ ಹ್ಯಾಂಡ್ಲ್ ಎಲ್ಲಿ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ, ಆ ರೀತಿಯಾಗಿ ತುಂಬ ನೀಟಾಗಿ ಮಾಡಿರ್ತಕ್ಕಂಥದ್ದು. ಕೆಲವೊಂದು ಮನೆಯಲ್ಲಿ ಕಿಚನ್ ಏನಾಗುತ್ತೆ ಬರೀ ಎಲ್ ಶೇಪಲ್ಲಿ ಇರುತ್ತೆ, ಬಟ್ ಇಲ್ಲಿ ಕಂಪ್ಲೀಟಾಗಿ ಯು ಶೇಪಲ್ಲಿ ಇರ್ತಕ್ಕಂಥದ್ದು. ತುಂಬ ಚೆನ್ನಾಗಿ ಸ್ಪೇಸ್ನ ಯುಟಿಲೈಸ್ ಮಾಡಿದರೆ. ಯು ಶೇಪ್ ಅನ್ನೋದಕ್ಕಿಂತ ಕಂಪ್ಲೀಟಾಗಿ ಓ ಶೇಪ್ ಅಂತಲೇ ಹೇಳ್ತೀನಿ, ಯಾಕೆಂದರೆ ಅಲ್ಲಿ ಬ್ರೇಕ್ಫಾಸ್ಟ್ ಕೌಂಟ್ ಇರೋದ್ರಿಂದ ಮನೆಯ 4 ಮೂಲೆಗೂ ಇಲ್ಲಿ ಡಿಸೈನ್ ಮಾಡಿರ್ತಕ್ಕಂಥದ್ದು. ಈ ಕಿಚನಲ್ಲಿ ಏನಾಗುತ್ತೆ 3 ರೀತಿಯಾದಂಥ ಯೂನಿಟ್ ಬರ್ತಕ್ಕಂಥದ್ದು. ಒಂದು ಬೇಸ್ ಯೂನಿಟು, ಮತ್ತು ಇನ್ನೊಂದು ವಾಲ್ ಯೂನಿಟು, ಮತ್ತು ಇನ್ನೊಂದು ಲಾಫ್ಟ್ ಅಂತೇಳಿ. ಈ ಬೇಸ್ ಯೂನಿಟಲ್ಲಿ ಏನಾಗುತ್ತೆ ನಿಮಗೆ ಕೆಲವೊಂದು ಪಾತ್ರೆ ಪಡಗೆಗಳು, ಹಾಗೆ ಕಟ್ಲರೀಸು, ಚಾಕು, ಈ ಥರದ್ದೆಲ್ಲ ಇಡೋದಕ್ಕೆ, ಸ್ಟೋರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಚಿಮ್ನಿ ಇದೆ. ಹೌದು, ಇಲ್ಲಿ ಬಂದು ಇವರು ಕುಕ್ ಟಾಪ್ನ ಯೂಸ್ ಮಾಡಿರ್ತಕ್ಕಂಥದ್ದು. ಕೆಲವೊಂದು ಮನೆಗಳಲ್ಲಿ ಕನ್ಸೀಲ್ಡ್ ಆಗಿ ಸ್ಟವ್ನ ಉಪಯೋಗಿಸ್ತಾರೆ, ಅದು ಅವರವರ ಇಚ್ಛೆಗೆ ಒಳಪಟ್ಟಿರುತ್ತೆ. ಅದನ್ನು ಸಹ ಇಂಟೀರಿಯರ್ ಡಿಸೈನಲ್ಲಿ ಆಪ್ಷನ್ನ ಕೊಡ್ತಾರೆ. ಹಾಗೆ ಈ ಒಂದು ಬೇಸ್ ಯೂನಿಟ್ನ ಟಾಪ್ ಏನಿದೆಯಲ್ಲ, ಇಲ್ಲಿ ನೀವು ಮಾರ್ಬಲ್ ಹಾಕೋಬೋದು, ಗ್ರಾನೈಟು ಹಾಕೋಬೋದು, ಕ್ವಾರ್ಟ್ಸು ಹಾಕೋಬೋದು. ಇಲ್ಲಿ ಕ್ವಾರ್ಟ್ಸನ್ನು ಬೆಳೆಸಿರೋದು. ಕ್ವಾರ್ಟ್ಸನ್ನು ಬಳಸೋದ್ರಿಂದ ಏನಾಗುತ್ತೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಬಹಳ ಅಂದರೆ ಬಹಳ ಪ್ರೀಮಿಯಮ್ ಆಗಿ ಕಾಣ್ತಾ ಇರ್ತಕ್ಕಂಥದ್ದು. ಈ ಮನೆಯ ಅಂದ ಹೆಚ್ಚು ಮಾಡೋದಕ್ಕೋಸ್ಕರ ಅಲ್ಲಿ ಏನು ಬ್ರೇಕ್ಫಾಸ್ಟ್ ಕೌಂಟ್ರ್ ನೋಡ್ತಾ ಇದ್ದೀರಾ, ಅಲ್ಲೂ ಸಹ 2 ಹ್ಯಾಂಗಿಂಗ್ ಲೈಟ್ನ ಹಾಕಿರ್ತಕ್ಕಂಥದ್ದು. ಈ ಒಂದು ಕಿಚನಲ್ಲೂ ಸಹ ಒಂದು ಬೀಮ್ ಹೈಲೈಟ್ ಆಗಿರೋದ್ರಿಂದ ಅಲ್ಲಿ ಸಹ ಬೀಮ್ ಪ್ಯಾನಲಿಂಗ್ನ ಮಾಡಿ, ಜೊತೆಗೆ ಸ್ಪಾಟ್ ಲೈಟ್ನ ಕೊಟ್ಟಿರೋದ್ರಿಂದ ಈ ಅಡುಗೆ ಮನೆಯ ಅಂದ ಮತ್ತಷ್ಟು ಚಂದವಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಇನ್ನು ಇಲ್ಲಿ ನೋಡೋದಾದರೆ ನಿಮಗೆ ಈ ರೀತಿಯಾದಂಥ ಹೈಡ್ರಾಲಿಕ್ ಡೋರ್ನು ಸಹ ಕೊಟ್ಟಿರ್ತಕ್ಕಂಥದ್ದು. ಇಲ್ಲೂ ಸಹ ಜಿ ಪ್ರೊಫೈಲ್ನ ಉಪಯೋಗಿಸಿರ್ತಕ್ಕಂಥದ್ದು. ಈ ರೀತಿ ಪುಷ್ ಟು ಓಪನ್ ಡೋರ್ ಬರುತ್ತೆ, ಈ ರೀತಿ ಓಪನ್ ಮಾಡ್ತಕ್ಕಂಥ ಡೋರ್ ಬರುತ್ತೆ. ಹಲವಾರು ರೀತಿಯಲ್ಲಿ ಡೋರ್ಸ್ ಅವೈಲಬಿಲಿಟಿ ಇದೆ. ಇಲ್ಲಿ ನಿಮಗೇನು ಕಾಣಬಾರ್ದು ಅಂತೇಳಿ ಕಂಪ್ಲೀಟಾಗಿ ಕವರ್ ಆಗಿರ್ತಕ್ಕಂಥದ್ದು. ಇಲ್ಲಿ ಟ್ರಾನ್ಸ್ಪರೆಂಟ್ ಆಗಿದೆ, ಲೈಟ್ ಹಾಕಿದಾಗ ನಿಮ್ಗೆ ಒಳಗಡೆ ಏನಿದೆ ಕಾಣುತ್ತೆ. ಅದು ಸಹ ಅಂದವಾಗೂ ಇರುತ್ತೆ, ಚಂದವಾಗೂ ಇರುತ್ತೆ. ಜೊತೆಗೆ ನಿಮಗೆ ಕೈಗೆ ಇಟ್ಟಿರ್ತಕ್ಕಂಥ ವಸ್ತುಗಳನ್ನ ಇಲ್ಲಿ ಜೋಡಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಹೈಡ್ರಾಲಿಕ್ ಇರೋದ್ರಿಂದ ನಿಮಗೆ ಇನ್ನೂ ಸ್ವಲ್ಪ ಪ್ರೀಮಿಯಮ್ ಆಗಿರುತ್ತೆ. ಹಾಗೆ ನೀವು ಇಲ್ಲಿ ಈ ಕಡೆ ನೋಡೋದಾದರೆ ಟಾಲ್ ಯೂನಿಟ್ ಇರ್ತಕ್ಕಂಥದ್ದು. ಮಿಕ್ಸ್ ಮ್ಯಾಚ್ ಅಂತ ಹೇಳ್ಬೋದು. ಟಾಲ್ ಯೂನಿಟು ಜೊತೆಗೆ ಕ್ರಾಕ್ರಿ, ಸ್ಟೋರೇಜ್, ನೀವೇನು ಬೇಕಾದ್ರೂ ಕರಿಬೋದು. ಯಾಕಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಈರುಳ್ಳಿಗೋಸ್ಕರ ಈ ರೀತಿಯಾದಂಥ ಬುಟ್ಟಿನ ಅಳವಡಿಸಿರ್ತಕ್ಕಂಥದ್ದು. ಹಾಗೆ ಇಲ್ಲೂ ಸಹ ಸ್ಟೋರೇಜ್ ಇದೆ, ತಟ್ಟೆಗಳು ಜೋಡಿಸ್ಕೊಳ್ಳೋದಕ್ಕೆ. ಹಾಗೆ ಇಲ್ಲೂ ಸಹ ನಿಮಗೆ ಸ್ಟೋರೇಜ್ ಇರ್ತಕ್ಕಂಥದ್ದು. ಕಂಪ್ಲೀಟಾಗಿ ಇಲ್ಲೂ ನಿಮಗೆ ಒಂದು ಟಿಂಟೆಡ್ ಗ್ಲಾಸನ್ನು ಹಾಕಿ, ಜಿ ಪ್ರೊಫೈಲ್ನ ಅಂದರೆ ಬ್ಲ್ಯಾಕ್ ಕಲರ್ನ ಹ್ಯಾಂಡಲ್ನ ಹಾಕಿ, ಒಂದು ಸೂಪರಾಗಿ ಲೈಟ್ನ ಕೊಟ್ಟು ಒಳ್ಳೆ ಮಿನಿ ಕ್ರಾಕ್ರಿ ಅಂತಲೂ ಹೇಳ್ಬೋದು. ಮೊದಲೇ ಹೇಳಿದಾಗೆ ನಿಮ್ಮ ವಸ್ತುಗಳು ಅಂದರೆ ಫಾರ್ ಎಕ್ಸಾಂಪಲ್ ನೀವೇನೋ ಕಲೆಕ್ಷನ್ಸ್ ಇರ್ತವೆ, ಅದನ್ನೆಲ್ಲ ಜೋಡಿಸ್ಕೊಳ್ಳೋದಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ದಿನಸಿನೂ ಸಹ ಜೋಡಿಸ್ಕೋಬೋದು. ಈ ಟಾಲ್ ಯೂನಿಟಲ್ಲೂ ಸಹ ನಿಮಗೆ 2 ರೀತಿಯಾದಂಥ ಒಂದು ವ್ಯವಸ್ಥೆನ ಮಾಡ್ಕೋಬೋದು. ಒಂದು ಸೆಲ್ಫ್ನ ಕೊಟ್ಟು ಅಲ್ಲಿ ನೀವು ಸ್ಟೋರೇಜ್ನ ಮಾಡ್ಕೋಬೋದು. ಅದೇ ರೀತಿಯಾಗಿ ಪ್ಯಾಂಟ್ರಿಯಾಗೂ ಸಹ ಉಪಯೋಗಿಸಿ ಈ ರೀತಿ ಡೋರ್ ಓಪನ್ ಮಾಡಿದಾಗ ನಿಮಗೇನಾಗುತ್ತೆ, ಕೆಲವೊಂದು ಮನೆಗಳಲ್ಲಿ ನೋಡಿರ್ತೀರ ಅಥವಾ ನಮ್ಮ ವಿಡಿಯೋಗಳಲ್ಲೇ ನೋಡಿರ್ತೀರ, ನಿಮಗೆ ಆ ಮೆಕ್ಯಾನಿಸಮ್ ಹೊರಗಡೆ ಬರುತ್ತೆ. ಅಲ್ಲಿ ಅನೇಕ ರೀತಿಯಾದಂಥ ದಿನಸಿಗಳನ್ನ ಸ್ಟೋರ್ ಮಾಡಿರ್ತಾರೆ. ನಂಗೆ ತುಂಬ ಇಷ್ಟ ಆಯಿತು ಎರಡರ ಕಲರ್ ಕಾಂಬಿನೇಷನ್ನು. ಹ್ಯಾಂಡ್ಲ್ ಇರ್ಬೋದು, ಮತ್ತು ಈ ಒಂದು ವಾಟ್ ಈಸ್ ದಟ್ ಟಿಂಟೆಡ್ ಗ್ಲಾಸ್ ಇರ್ಬೋದು, ಒಳಗಡೆ ಕೊಟ್ಟಿರ್ತಕ್ಕಂಥ ಒಂದು ಲೈಟಿಂಗ್ ಇರ್ಬೋದು, ಹಾಗೆ ಒಳಗಡೆ ಯೂಸ್ ಮಾಡಿರ್ತಕ್ಕಂಥ ಒಂದು ಮೆಟೀರಿಯಲ್ ಇರ್ಬೋದು, ಆ ಕಲರ್ ಕಾಂಬಿನೇಷನ್ ಇರ್ಬೋದು, ಇದೆಲ್ಲ ಒಂದು ಮನೆಯ ಮನಸ್ಸು ಹಾಗೆ ಡಿಸೈನರ್ ಮನಸ್ಸು 2 ಒಂದಾಗಿ ಹೊರಹೊಮ್ಮಿರತಕ್ಕಂಥ ಒಂದು ಸುಂದರವಾದಂಥ ಡಿಸೈನ್ ಅಂತ ಹೇಳ್ತೀನಿ. ಹಾಗೆ ಮನೆ ಅಂತಂದಮೇಲೆ ಫ್ರಿಜ್ ಅನ್ನೋದು ಬಹಳ ಮುಖ್ಯ. ನೀವು ಸಹ ನಿಮ್ಮ ಮನೆಗೆ ಫ್ರಿಜ್ಜನ್ನು ಕೊಳ್ಳಬೇಕು ಅಂತಂದರೆ, ಅಥವಾ ನಿಮ್ಮ ಹಳೆ ಫ್ರಿಜ್ ಇದ್ದರೆ ಮೆಜರ್ಮೆಂಟ್ ಕೊಟ್ಟರೆ ಅದರ ಪ್ರಕಾರವಾಗಿ ಅವರು ಕ್ಲೀನಾಗಿ ಡಿಸೈನಲ್ಲಿ ಅದು ಯಥಾವತ್ತಾಗಿ ಕೂಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಇಲ್ಲ ನೀವೇನು ಹೊಸ ಫ್ರಿಜ್ಜು ಮನೆಗೆ ತೊಗೊಳ್ಳೋದಾದರೆ, ಯಾವ ಫ್ರಿಜ್ ತೊಗೊಳ್ತಾ ಇದ್ದಾರೆ ಅಂತಂದರೆ ಅದ್ರ ಡೈಮೆನ್ಷನ್ ಕೊಟ್ಟರೆ ಇದಕ್ಕೂ ಸಹ ಒಂದು ಫ್ರೇಮ್ನ ಮಾಡಿ ಕೊಡ್ತಕ್ಕಂಥ ವ್ಯವಸ್ಥೆ ನೀಟಾಗಿರುತ್ತೆ. ಇದನ್ನೆಲ್ಲ ಇಂಟೀರಿಯರ್ ಡಿಸೈನ್ ಮೂಲಕ ಮೊದಲೇ ನಾವು ಪ್ಲ್ಯಾನ್ ಮಾಡ್ಕೋಬೋದು. ಬನ್ನಿ ಈಗ ನಾವು ಮೇಲ್ಗಡೆ ಇರ್ತಕ್ಕಂಥ ಮಾಸ್ಟರ್ ಬೆಡ್ರೂಮ್ ಹಾಗೆ ಪೇರೆಂಟ್ಸ್ ಬೆಡ್ರೂಮ್ನ ನೋಡ್ತಾ ಹೋಗೋಣ. ಮೊದಲೇ ಹೇಳಿದಾಗೆ ನಾನೀಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಅಂದರೆ ಡೂಪ್ಲೆಕ್ಸ್ ಹೌಸ್ ಆಗಿರೋದ್ರಿಂದ ಇಲ್ಲಿ ನೋಡ್ತಾ ಇರ್ಬೋದು, ರಾಧಾಕೃಷ್ಣ ಫೋಟೋ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಹಾಗೆ ನಾವು ಈ ಒಂದು ಮೆಟ್ಲು ಹತ್ತು ಹೋಗಬೇಕಾದ್ರೆ ಇಲ್ಲಿ ಓಪನ್ ಪ್ಲೇಸ್ ಬರುತ್ತೆ. ಇಲ್ಲಿ ಅವ್ರು ಬೇಕಾದ್ರೆ ಮೆಟಲಲ್ಲಿ ಗ್ರಿಲ್ಲು ಹಾಕ್ಬೋದಾಗಿತ್ತು ಅಥವಾ ಗ್ಲಾಸ್ ಹಾಕ್ಬೋದಾಗಿತ್ತು. ಬಟ್ ಇಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ಇರಲಿ ಅಂಥೇಳಿ, ಸೇಫ್ಟಿನೂ ಇರಬೇಕು, ಜೊತೆಗೆ ಅಂದನೂ ಇರಬೇಕು ಅಂಥೇಳಿ ಈ ಒಂದು ಹುಡ್ಡಲ್ಲಿ ಈ ರೀತಿಯಾದಂಥ ಬಾಕ್ಸೆಡ್ ಡಿಸೈನ್ನ ಮಾಡಿ ಈ ಕಡೆ ಆಗ್ಬೋದು ಅಥವಾ ಮನೆಯ ಆ ಕಡೆ ಆಗ್ಬೋದು, 2 ಕಡೆಯೂ ಅಂದವಾಗಿ ಕಾಣೋದಕ್ಕೆ ಸೂಪರಾಗಿ ಡಿಸೈನ್ ಮಾಡಿರ್ತಕ್ಕಂಥ ಒಂದು ಎಲಿಮೆಂಟ್. ಈ ಮನೆಯ ಮೊದಲನೇ ಮಹಡಿಗೆ ಬಂದಿರತಕ್ಕಂಥದ್ದು. ಮೊದಲೇ ಹೇಳಿದಾಗೆ 4 BHK ಮನೆ ಅಂತ ಹೇಳಿದೆ. ಇಲ್ಲೊಂದು ಬೆಡ್ರೂಮ್ ಇದೆ, ಅಲ್ಲಿ 2 ಬೆಡ್ರೂಮ್ ಇದೆ. ಅದರಲ್ಲಿ ಒಂದು ಬೆಡ್ರೂಮ್ನ ಅವರು ಸ್ಟೋರೇಜ್ ಆಗಿ ಬಳಸಿದ್ದಾರೆ. ಹಾಗೆ ಈ ಬೆಡ್ರೂಮ್ನ ಪರಿಚಯ ಮಾಡ್ತೀನಿ. ಇಲ್ಲಿ ಒಂದು ಫ್ಯಾಮಿಲಿ ಲಾಂಚ್ ಇರ್ತಕ್ಕಂಥದ್ದು. ಹೌದು, ಕುಟುಂಬಸ್ಥರೆಲ್ಲ ಕೂತ್ಕೊಂಡು ಹರಟೆ ಹೊಡೆಯೋದಕ್ಕೆ ಸೂಪರ್ ಆದಂಥ ಒಂದು ಜಾಗ. ಈ ಒಂದು ಕಂಪ್ಲೀಟ್ ಆದಂಥ ಈ ಜಾಗದಲ್ಲೂ ಸಹ ಫಾಲ್ ಸೀಲಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಮನೆಯ
ಪ್ರತಿಯೊಂದು ರೂಮ್ಗೂ ಸಹ ಒಂದು ಲಿವಿಂಗ್ ಹಾಲ್ಗೂ ಸಹ ಎಕ್ಸೆಪ್ಟ್ ಕಿಚನ್ ಬಿಟ್ಟು ಹಾಗೆ ರೆಸ್ಟ್ ರೂಮ್ ಬಿಟ್ಟು ಇನ್ನೆಲ್ಲ ಕಡೆಯೂ ಫಾಲ್ ಸೀಲಿಂಗ್ನ ಮಾಡಿರ್ತಕ್ಕಂಥದ್ದು. ಯಾಕೆಂದರೆ ನಮಗೆ ನೆಲ ಎಷ್ಟು ಪಳಪಳ ಅಂತ ಕಾಣಬೇಕು, ಹಾಗೆ ಮಲ್ಕೊಂಡಾಗ ಮೇಲೆ ನಾವು ನೋಡಿದಾಗ ಸೀಲಿಂಗು ಸಹ ಅಷ್ಟೇ ಅಂದವಾಗಿ ಚಂದವಾಗಿ ಕಾಣಬೇಕು ಅಂತೇಳಿ ಪ್ರತಿಯೊಂದು ಜಾಗದಲ್ಲೂ ಬೇರೆ ಬೇರೆ ರೀತಿಯಾದಂಥ ಡಿಸೈನ್ನ ಮಾಡಿ ಫಾಲ್ ಸೀಲಿಂಗ್ನ ಮಾಡಿರ್ತಕ್ಕಂಥದ್ದು. ಬನ್ನಿ ಈಗ ಈ ಮನೆಯ ಮಾಸ್ಟರ್ ಬೆಡ್ರೂಮ್ ಒಳಗಡೆ ಹೋಗೋಣ. ಮಾಸ್ಟರ್ ಬೆಡ್ರೂಮಲ್ಲಿ ಅನೇಕ ವಿಚಾರಗಳಿದೆ ತಿಳ್ಕೊಳ್ಳೋದಕ್ಕೆ. ಮಾಸ್ಟ್ರು ಬೆಡ್ರೂಮ್ಗೆ ಎಂಟ್ರಿ ಆದ ತಕ್ಷಣ ನಿಮಗೆ ಹಲವಾರು ಎಲಿಮೆಂಟ್ಸ್ ಕಾಣುತ್ತೆ ಅಂತ ಹೇಳಿದೆ. ಹೌದು, ಇಲ್ಲಿ ವಾಲ್ಪೇಪರ್ ಇರತಕ್ಕಂಥದ್ದು, ಹಾಗೆ ಕಣ್ಣಿಗೆ ಹೈ ಕ್ಯಾಚಿ ಆಗಿರ್ತಕ್ಕಂಥದ್ದು ಈ ಒಂದು ಲೂವರ್ಸು. ಈ ಲೂವರ್ಸಲ್ಲೂ ಒಂದು ವಿಶೇಷ ಏನು ಅಂದರೆ, ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಗೆ ಗೊತ್ತಾಗಲ್ಲ, ಬಟ್ ಇಲ್ಲಿ ಓಪನ್ ಮಾಡೋದು ಗೊತ್ತಾಗುತ್ತೆ. ಇಲ್ಲಿ ಒಂದು ಹಿಡನ್ ಡೋರ್ ಇರ್ತಕ್ಕಂಥದ್ದು, ಅಂದರೆ ನಿಮಗೆ ರೆಸ್ಟ್ ರೂಮ್ಗೆ ಹೋಗ್ತಕ್ಕಂಥ ಜಾಗ ಆಗ್ಬೋದು, ಮತ್ತು ವಾಕ್-ಇನ್ ವಾರ್ಡ್ರೋಬ್ ಇರ್ತಕ್ಕಂಥದ್ದು. ಈ ವಾರ್ಡ್ರೋಬಲ್ಲಿ ಏನು ಮೆಟೀರಿಯಲ್ ಯೂಸ್ ಮಾಡಿದ್ರಲ್ಲ, ಕಂಪ್ಲೀಟಾಗಿ ಈ ರೂಮಲ್ಲಿ ಏನೆಲ್ಲ ಮೆಟೀರಿಯಲ್ ಯೂಸ್ ಮಾಡಿದರೆ ಆ ಮೆಟೀರಿಯಲ್ನೆಲ್ಲ ಉಪಯೋಗಿಸಿ ಸೂಪರಾಗಿ ಒಂದು ಡಿಸೈನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಲಾಫ್ಟ್ ಇದೆ ಇಲ್ಲಿ, ಹಾಗೆ ಸ್ಲೈಡಿಂಗ್ ಡೋರ್ಸ್ ಇದ್ದಾವೆ, ಜೊತೆಗೆ ದೊಡ್ಡದಾದಂಥ ಒಂದು ಮಿರರು ಸಹ ಇದೆ. ಅಷ್ಟೇ ಅಲ್ಲ, ಒಳ್ಳೆ ಗೋಲ್ಡನ್ ಒಂದು ಹ್ಯಾಂಡಲ್ಸ್ ಇರ್ತಕ್ಕಂಥದ್ದು. ಮತ್ತು ಇಲ್ಲಿ ವಾರ್ಡ್ರೋಬ್ ಹೊರಗಡೆ ಏನಿದೆ ಅದೇ ವಾರ್ಡ್ರೋಬ್ ಡಿಸೈನ್ನ ಇಲ್ಲೂ ಸಹ ಕ್ಯಾರಿ ಮಾಡಿರ್ತಕ್ಕಂಥದ್ದು. ಇದೆಲ್ಲ ನೀವು ಈಗ ನೋಡಿದ್ದೀರ ವಿಡಿಯೋದಲ್ಲಿ. ಹಿಡನ್ ಡೋರು ಸಹ ತುಂಬ ವಿಶೇಷ ಅನಿಸುತ್ತೆ, ಯಾಕೆಂದರೆ ಗೊತ್ತೇ ಆಗಲ್ಲ ಮನೇಲಿ ಬಿಟ್ಟು ಬೇರೆಯವರಿಗೆ ಅಲ್ಲೊಂದು ಹಿಡನ್ ಡೋರ್ ಇದೆ ಅಂತೇಳಿ. ಹಾಗೆ ಹೇಳಿದಾಗೆ ಇಲ್ಲಿ ವಾಲ್ಪೇಪರ್ ಜೊತೆಗೆ ಒಂದು ಒಳ್ಳೆ ಕ್ಲೋಸ್ಡ್ ಎನ್ವೈರ್ಮೆಂಟ್ ಇರ್ತಕ್ಕಂಥ ಟಾಲ್ ಯೂನಿಟ್ ಅಂತ ಹೇಳ್ಬೋದು, ಒಂದು ಸ್ಟೋರೇಜ್ ಕೊಟ್ಟಿರ್ತಕ್ಕಂಥದ್ದು. ಓಕೆನಾ, ಇಲ್ಲಿ ಸ್ಟೋರೇಜ್ ಮಾಡೋದಕ್ಕೆ ಜಾಗ ಇದೆ. ಹಾಗೆ ಅಲ್ಲೇನೋ ನೀವು ಹಿಡನ್ ಡೋರಲ್ಲಿ ಲೂವರ್ಸ್ನ ನೋಡಿದ್ರಿ, ಸೇಮ್ ಲೂವರ್ಸ್ನ ಇಲ್ಲೂ ಸಹ ಡಿಸೈನ್ ಎಲಿಮೆಂಟಾಗಿ ಬಳಸಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಇಲ್ಲಿ ವಿಂಡೋ ಸೀಟ್ ಇದೆ. ವಿಂಡೋ ಸೀಟಿಂಗಲ್ಲೂ ನಿಮಗೆ ಸ್ಟೋರೇಜ್ನ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಈ ರೀತಿಯಾಗಿ ಡೋರ್ ಓಪನ್ ಆಗುತ್ತೆ, ಒಳ್ಳೆ ಗೋಲ್ಡನ್ ಹ್ಯಾಂಡಲ್ನ ಕೊಟ್ಟಿದ್ದಾರೆ. ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಹಾಗೆ ಈ ಒಂದು ಟಾಲ್ ಯೂನಿಟ್ ಅಥವಾ ಒಂದು ಸ್ಟೋರೇಜ್ ಯೂನಿಟಲ್ಲಿ ಏನು ಮೆಟಲ್ ಯೂಸ್ ಮಾಡಿದರೆ ಸೇಮ್ ಒಂದು ಬಣ್ಣ ಆಗ್ಬೋದು ಅಥವಾ ಥಿಕ್ನೆಸ್ ಆಗ್ಬೋದು ಉಪಯೋಗಿಸಿ ಈ ರೀತಿಯಾದಂಥ ಸ್ಟೋರೇಜ್ನ ಅಪ್ ಟು ಸೀಲಿಂಗ್ವರೆಗೂ ಕೊಟ್ಟಿರ್ತಕ್ಕಂಥದ್ದು. ಈ ರೀತಿಯಾಗಿ ಇವರು ದೇವ್ರ ಫೋಟೋನ ಜೋಡಿಸ್ಕೊಂಡಿದ್ದಾರೆ. ಮೊದಲೇ ಹೇಳಿದಾಗೆ ತಮಗೆ ಬೇಕಾದಂಥ ಬುಕ್ಸ್ ಆಗ್ಬೋದು ಅಥವಾ ಯಾವುದೇ ರೀತಿಯಾದಂಥ ವಸ್ತು ಆಗ್ಬೋದು ಜೋಡಿಸ್ಕೊಳ್ಳೋದಕ್ಕೆ ಬಹಳ ಹೆಲ್ಪ್ ಆಗ್ತಕ್ಕಂಥದ್ದು. ಹಾಗೆ ನೀವಿಲ್ಲಿ ನೋಡ್ತಾ ಇದ್ದೀರಾ, ಕಂಪ್ಲೀಟಾಗಿ ಮಂಚನೂ ಸಹ RAV ಇಂಟೀರಿಯರ್ಸೇ ಡಿಸೈನ್ ಮಾಡಿರ್ತಕ್ಕಂಥದ್ದು. ಒಂದು ಕಿಂಗ್ ಸೈಜ್ನ ಮಂಚ ಆಗಿದೆ. ಅಷ್ಟೇ ಅಲ್ಲ, ಇದು ಸ್ಟೋರೇಜ್ ಉಳ್ತಕ್ಕಂಥ ಒಂದು ಕಾಟ್. ಅದರ ಜೊತೆಗೆ ನಿಮಗೆ ಹೈಡ್ರಾಲಿಕ್ಕು ಇರುತ್ತೆ. ಸ್ಟೋರೇಜ್ ಮಾಡೋದಕ್ಕೆ ನಿಮಗೆ ತುಂಬ ಶ್ರಮಪಟ್ಟು ಎತ್ತಬೇಕಂತೇನಿಲ್ಲ, ಹೈಡ್ರಾಲಿಕ್ ಇರೋದ್ರಿಂದ ತುಂಬ ಆಪ್ರೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇನ್ನು ನೀವು ಮಂಚದ ಹಿಂಭಾಗ ನೋಡೋದಾದರೆ ಇಲ್ಲಿ ಕುಷನ್ ಕೊಟ್ಟಿರ್ತಕ್ಕಂಥದ್ದು ತುಂಬ ಸಾಫ್ಟಾಗಿದೆ. ಹಾಗೆ ಹೆಡ್ ಬೋರ್ಡ್ಗೆ ಇಲ್ಲಿ ಕಂಪ್ಲೀಟಾಗಿ ವಾಲ್ಪೇಪರ್ನ ಹಾಕಿ, ಹಾಗೆ ನಿಮಗೆ ಏನು ಕಾಟ್ನ ಬ್ಯಾಕ್ ವಾಲ್ ಇದೆ ಅದಕ್ಕೂ ಸಹ ವಾಲ್ಪೇಪರ್ನ ಕ್ಯಾರಿ ಮಾಡಿರ್ತಕ್ಕಂಥದ್ದು. ಮೊದಲೇ ಹೇಳಿದಾಗೆ ಇಲ್ಲೂ ಸಹ ತುಂಬ ಸೂಪರ್ ಆದಂತಹ ಒಂದು ಫಾಲ್ ಸೀಲಿಂಗ್ನ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಮತ್ತೊಂದು ಭಾಗದಲ್ಲಿ ಒಂದು ವಿಂಡೋ ಇದೆ, ಅಲ್ಲಿ ವಿಂಡೋ ಸೀಟಿಂಗ್ ಏನೂ ಮಾಡಿಲ್ಲ. ವಾರ್ಡ್ರೋಬ್ ಇದೆ, ಆ ವಾರ್ಡ್ರೋಬು ಸ್ಲೈಡಿಂಗ್ ಡೋರ್ ಇದೆ. ಯಾಕೆಂದರೆ ಇಲ್ಲಿ ಜಾಗ ಚಿಕ್ಕದಿರೋದ್ರಿಂದ ಸ್ಲೈಡಿಂಗ್ ಡೋರೇ ಬಹಳ ಮುಖ್ಯ ಆಗುತ್ತೆ. ಏನಾದರೂ ಜಾಗ ಹೆಚ್ಚಿದರೆ ಬೇಕಾದ್ರೆ ನೀವು ಇಂಚಸ್ ಡೋರ್ನೂ ಸಹ ಅಳವಡಿಸ್ಕೋಬೋದು. ನೀವು ಇಂಚಸ್ ಡೋರ್ ಹಾಕ್ಕೊಳ್ಳಿ ಅಥವಾ ಸ್ಲೈಡಿಂಗ್ ಡೋರ್ ಹಾಕ್ಕೊಳ್ಳಿ, ಆ ಬಜೆಟಲ್ಲಿ ಏನೂ ವ್ಯತ್ಯಾಸ ಬರೋದಿಲ್ಲ. ಅಥವಾ ನೀವು ಕಲರ್ನ ಏನು ಚೂಸ್ ಮಾಡ್ತೀರಾ ಅದರಲ್ಲೂ ಸಹ ಏನೂ ವ್ಯತ್ಯಾಸ ಬರೋದಿಲ್ಲ. ಅಕ್ರಾಲಿಕ್ನ ನೀವು ಗೋಲ್ಡಲ್ಲಿ ನೋಡಿರ್ತೀರ, ಬಟ್ಟು ಇದೇ ಫಸ್ಟು ನಾನು ಸಿಲ್ವರಲ್ಲಿ ನೋಡ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಡಿಸೈನ್ ಮಾಡಬೇಕಾದ್ರೆ ಆ ಒಂದು ಕಲರ್ ಕಾಂಬಿನೇಷನ್ನು ಮನೆಯವ್ರಿಗೂ ಬಿಡ್ತೀವಿ, ಅವರು ಏನು ಚೂಸ್ ಮಾಡ್ತಾರೋ ಅದನ್ನು ನಾವು ಅಳವಡಿಸ್ತೀವಿ. ಎಸ್, ಇದು ಬಂದು ಒಂದು ಮಕ್ಕಳ ರೂಮು, ಒಂದು ರೀತಿ ಸೆಮಿ ಮಕ್ಕಳ ರೂಮು ಅಂತ ಹೇಳ್ತೀನಿ. ಮಕ್ಕಳ ರೂಮು ಹೆಂಗೆ ಇದ್ದರೂ ಮಕ್ಕಳು ಮನಸ್ಸಿನ ಥರ ಇರುತ್ತೆ ಅನ್ನೋದಕ್ಕೆ ಈ ರೂಮು ಖಂಡಿತ ಸಾಕ್ಷಿ ಆಗುತ್ತೆ. ತುಂಬ ಚೆನ್ನಾಗಿ ವಾಲ್ಪೇಪರ್ನ ಯುಟಿಲೈಸ್ ಮಾಡಿದ್ದಾರೆ, ಒಳ್ಳೆ ಗಾಳಿ ಮತ್ತು ಬೆಳಕು ಇರತಕ್ಕಂಥದ್ದು. ಅಷ್ಟೇ ಅಲ್ಲ, ಇಲ್ಲಿ ಹೆಣ್ಮಕ್ಳ ರೂಮ್ ಆಗಿರೋದ್ರಿಂದ ಇಲ್ಲಿ ನೋಡ್ತಾ ಇರ್ಬೋದು, ಒಳ್ಳೆ ಹೈಟಿಗೆ ಮಿರರ್ನ ಕೊಟ್ಟಿದ್ದಾರೆ ಡ್ರೆಸ್ ಮಾಡ್ಕೊಳ್ಳೋದಕ್ಕೆ. ಹಾಗೆ ಇಲ್ಲಿ ಸ್ಟೋರೇಜ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಪ್ರೊಫೈಲ್ ಲೈಟ್ನೂ ಸಹ ಕೊಟ್ಟಿರ್ತಕ್ಕಂಥದ್ದು ತುಂಬ ಚೆನ್ನಾಗಿ ಡಿಸೈನ್ನ ಮತ್ತಷ್ಟು ಎನೌನ್ಸ್ ಮಾಡುತ್ತೆ. ಲೈಟು ಅಷ್ಟೇ ಮನಸ್ಸಿಗೆ ಬಹಳ ಮುದ ಕೊಡ್ತಕ್ಕಂಥದ್ದು. ಇದು ಚಿಕ್ಕ ರೂಮ್ ಆದರೂ ಮಕ್ಕಳ ರೂಮ್ ಆದರೂ ಇಲ್ಲೂ ಸಹ ಫಾಲ್ ಸೀಲಿಂಗ್ನ ಮಾಡಿರ್ತಕ್ಕಂಥದ್ದು. ಹಾಗೆ ಈ ಒಂದು ಕಿಡ್ಸ್ ರೂಮ್ ಆದರೂ ಸಹ ಇಲ್ಲಿ ಕ್ವೀನ್ ಸೈಜ್ನ ಬೆಡ್ಡನ್ನು ಹಾಕಿ ಹೈಡ್ರಾಲಿಕ್ ಸ್ಟೋರೇಜ್ನೂ ಸಹ ಕೊಟ್ಟಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಬೆಡ್ನ ಹೆಡ್ ಬೋರ್ಡಲ್ಲೂ ಸಹ ಸೇಮ್ ಆ ರೂಮಲ್ಲಿ ಮಾಸ್ಟರ್ ಬೆಡ್ರೂಮಲ್ಲಿ ಯಾವೊಂದು ಕುಷನ್ ಯೂಸ್ ಮಾಡಿದ್ವು ಅದೇ ಕುಷನ್ ಯೂಸ್ ಮಾಡಿ, ಜೊತೆಗೆ ಒಂದು ಸುಂದರವಾದಂಥ ಡಿಸೈನ್ನ ಕೊಟ್ಟು ಬ್ಯಾಕ್ಗ್ರೌಂಡಲ್ಲಿ ಅಲ್ಲಿ ಬಂದು ನಿಮಗೆ ಅಕ್ರಾಲಿಕ್ ಗೋಲ್ಡನ್ ಮಿರರ್ನ ಯೂಸ್ ಮಾಡಿರ್ತಕ್ಕಂಥದ್ದು. ಇದು ಮಕ್ಕಳ ರೂಮ್ ಆದರೂ ಇಲ್ಲಿ ಕ್ಲೋಸ್ಡು ಅಂತನೂ ಅಲ್ಲ ಅಥವಾ ಓಪನ್ ಅಂತನೂ ಅಲ್ಲ, ಒಂದು ರೀತಿ ಸೆಮಿ ಅಂತ ಹೇಳ್ಬೋದು. ಆ ರೀತಿಯಾದಂಥ ವಾರ್ಡ್ರೋಬ್ನೂ ಸಹ ಕೊಟ್ಟಿರ್ತಕ್ಕಂಥದ್ದು. ಆ ಪಿಂಕಿಶಲ್ಲಿ ಗೋಲ್ಡನ್ ಹ್ಯಾಂಡ್ಲ್ ಜೊತೆಗೆ ಬಹಳ ಅಂದರೆ ಬಹಳ ಪ್ರೀಮಿಯಮ್ ಆಗಿರ್ತಕ್ಕಂಥ ಒಂದು ಮಕ್ಕಳ ವಾರ್ಡ್ರೋಬ್ ಅಂತ ಹೇಳ್ತೀನಿ. ಹಾಗೆ ಇಲ್ಲಿ ಪ್ರೊಫೈಲ್ ಲೈಟನ್ನು ಕೊಟ್ಟು ಸ್ಟೋರೇಜ್ ಅಂತೂ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡಿದ್ದಾರೆ.
ಲಾಫ್ಟನ್ನು ಸಹ ಕೊಟ್ಟಿದ್ದಾರೆ. ಏನಿದು ಮಕ್ಕಳ ರೂಮಲ್ಲಿ ಇಷ್ಟು ಹೈಟಲ್ಲಿ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ ಅಂತ ನೀವು ಅಂದ್ಕೋಬೋದು. ಖಂಡಿತ ಕೆಲವೊಂದು ಮಕ್ಕಳಿಗೆ ಬೇಡವಾದಂಥ ವಸ್ತು ಆಗ್ಬೋದು, ಅಥವಾ ಕೆಲವೊಂದು ಸ್ಟೋರೇಜ್ ಐಟಮ್ನ ಮೇಲೆ ಮಕ್ಕಳಿಗೆ ಹಿಟ್ಟಿಗದೇ ಇರೋ ಹಾಗೆ ಸ್ಟೋರ್ ಮಾಡೋದಕ್ಕೋಸ್ಕರ ಕೊಟ್ಟಿರ್ತಕ್ಕಂಥದ್ದು. ಮಕ್ಕಳು ಬೆಳೀತಾರೆ, ಅವಾಗ ಅವರು ಆ್ಯಕ್ಸೆಸ್ ಮಾಡೇ ಮಾಡ್ತಾರೆ. ಅದರ ಮೂಲಕ ಖಂಡಿತ ನಾವು ಡಿಸೈನ್ ಮಾಡಬೇಕಾದ್ರೆ ಬರೀ ಪ್ರೆಸೆಂಟ್ಗೆ ಅಷ್ಟೇ ಅಲ್ಲ, ಫ್ಯೂಚರ್ಗೂ ನೋಡಿಕೊಂಡು ಡಿಸೈನ್ ಮಾಡಬೇಕಾಗತ್ತೆ. ಅದರ ಪ್ರಕಾರ ಕಂಪ್ಲೀಟಾಗಿ ಈ ಒಂದು ಮಕ್ಕಳ ರೂಮು ಈಗಾಗ್ಬೋದು ಅಥವಾ ಮುಂದಕ್ಕಾಗ್ಬೋದು, ಕಂಪ್ಲೀಟ್ ಪ್ಯಾಕೇಜ್ ಅಂತ ನಾನು ಹೇಳ್ತೀನಿ. ನೋಡಿ, ಪ್ರತಿಯೊಂದು ಮನೆಯಲ್ಲೂ ಬಾಲ್ಕನಿ ಇರುತ್ತೆ, ಬಟ್ ಈ ಮನೆಯ ಬಾಲ್ಕನಿ ಬಹಳ ವಿಶೇಷ ಅಂತ ಹೇಳ್ಬೋದು. ಒಂದು ಪೇಂಟಿಂಗ್ ಆಗ್ಬೋದು, ಸೂಪರ್ ಟೆಕ್ಸ್ಚರಲ್ಲಿ ತುಂಬ ಚೆನ್ನಾಗಿ ಎನೌನ್ಸ್ ಮಾಡಿರ್ತಕ್ಕಂಥ ಒಂದು ಡಿಸೈನು. ಅಷ್ಟೇ ಅಲ್ಲ, ಇಲ್ಲಿ ಓಪನ್ ಇರೋದ್ರಿಂದ ಇಲ್ಲಿ ಬ್ಲೈಂಡ್ಸ್ನ ಹಾಕಿ ತುಂಬ ಚೆನ್ನಾಗಿ ಡಿಸೈನ್ ಮಾಡಿರ್ತಕ್ಕಂಥದ್ದು. ಈ ಬ್ಲೈಂಡ್ಸು ಮಳೆ ಬಂದಾಗ ಅಥವಾ ಹೆಚ್ಚು ಬಿಸಿಲಾದಾಗ ನಿಮಗೆ ಬಹಳ ಉಪಯುಕ್ತ ಆಗುತ್ತೆ. ಬೇಕಾದ್ರೆ ನೀವು ಇಲ್ಲಿ ಸ್ಲೈಡಿಂಗ್ ಡೋರ್ ಹಾಕ್ಬೋದಾಗಿತ್ತು, ಅಥವಾ ಬೇಕಾದ್ರೆ ಗ್ಲಾಸ್ ಹಾಕ್ಬೋದಾಗಿತ್ತು. ಬಟ್ ಗಾಳಿನೂ ಬೇಕು, ವೆಂಟಿಲೇಷನು ಬೇಕು ಅನ್ನೋದ್ರಿಂದ ಈ ರೀತಿಯಾಗಿ ವ್ಯವಸ್ಥೆ ಮಾಡಿರೋದು. ಫ್ಲೋರು ಸಹ ತುಂಬ ಸೂಪರಾಗಿ ಇಂಟೀರಿಯರ್ಗೆ ಹೊಂದ್ಕೊಳ್ತಕ್ಕಂಥದ್ದು. ಹಾಗೆ ಇಲ್ಲಿ ನೋಡ್ತಾ ಇದ್ರೆ ಸ್ಟೋನ್ ಕ್ಲಾಡಿಂಗ್ ಥರ ಇದೆ, ಬಟ್ ಇದು ಬಂದು ಟೈಲ್ಸ್ ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿ ಈ ಒಂದು ಏರಿಯಾನ ಎನೌನ್ಸ್ ಮಾಡ್ತಾ ಇದೆ. ಅದರಲ್ಲೂ ಇದರಲ್ಲಿ ನ್ಯಾಚುರಲ್ ಪ್ಲಾಂಟ್ಸ್ ಇಟ್ಟಿರೋದ್ರಿಂದ ಮತ್ತಷ್ಟು ಸೊಬಗನ್ನು ಈ ಮನೆಗೆ ತುಂಬ್ತಾ ಇದೆ. ಈ ಮನೆಯ ಮೂಲೆನೂ ಅಂದವಾಗಿದೆ, ಚಂದವಾಗಿದೆ. ಖಂಡಿತ ಇಲ್ಲಿ ಜೀವನ ಮಾಡೋದರಿಂದ ಆನಂದವಾಗಿರುತ್ತೆ ಅಂತ ಹೇಳ್ತಾ, ಇಷ್ಟೊತ್ತು ಈ ಮನೆಯ ಹೋಮ್ ಟೂರ್ನ ನೋಡಿದ್ರಿ. ಹೌದು, RAV ಇಂಟೀರಿಯರ್ಸ್ ಅವರು ಡಿಸೈನ್ ಮಾಡಿರ್ತಕ್ಕಂಥ ಈ ಒಂದು ಮನೆಯ ಹೋಮ್ ಟೂರ್ ಬಗ್ಗೆ ತಮಗೇನು ಅನ್ನಿಸ್ತು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ತಾವು ಏನಾದರೂ ಮನೆಯ ಹೋಮ್ ಟೂರ್ ಅಷ್ಟೇ ಅಲ್ಲ ತಾವು ಏನಾದರೂ ತಮ್ಮ ಮನೆಗೆ ಇಂಟೀರಿಯರ್ ಡಿಸೈನ್ ಮಾಡಿಸ್ಬೇಕು ಅಂದರೆ ಖಂಡಿತ RAV ಇಂಟೀರಿಯರ್ಸ್ನ ಕಾಂಟ್ಯಾಕ್ಟ್ ಮಾಡಿ. ಈಗಾಗಲೇ 500ಕ್ಕೂ ಹೆಚ್ಚು ಮನೆಗಳಿಗೆ ಇಂಟೀರಿಯರ್ ಡಿಸೈನ್ ಮಾಡಿರ್ತಕ್ಕಂಥ ಹೆಮ್ಮೆ RAV ಇಂಟೀರಿಯರ್ಸ್ಗೆ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ತಮಗೆ ಧನ್ಯವಾದನ ತಿಳಿಸ್ತಾ ಇದ್ದೀನಿ. ಸಂಪೂರ್ಣವಾದಂಥ ಮಾಹಿತಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಚೆಕ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದನ ತಿಳಿಸ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ.